ಸ್ವರ ಮಾಧ್ಯಮ ಚಾನೆಲ್ಗೆ ನಿಮ್ಗೆಲ್ರಿಗೂ ಆದರದ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರಿ, ನಾನು ರೀಸೆಂಟಾಗಿ ವಿಡಿಯೋ ಹಾಕಿದಾಗ ನೀವು ಸೀರೆಗೆ ಪ್ರಿಂಟಿಂಗ್ ಮಾಡಿಸ್ಕೊಂಡು ಬಂದಿದ್ರಲ್ಲ, ಆ ಸೀರೆ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಸೀರೆ ಯಾವ ಥರ ಇತ್ತು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ನ ನಿಮ್ಗಳಿಗೆ ಹೇಳ್ತೀನಿ. ಈ ನಡುವೆ ಸೀರೆ ಪ್ರಿಂಟಿಂಗ್ ತುಂಬಾ ಟ್ರೆಂಡಿ ಆಗಿದೆ. ಸೊ ನಾನು ಆ ಥರ ಒಂದು ಸೀರೆನ ಪ್ರಿಂಟ್ ಮಾಡಿಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿಕೊಂಡು ನಾನು ನನ್ನ ಕಸಿನ್ ಒಂದು ಪ್ಲೇನ್ ಸ್ಯಾರಿನ ಪರ್ಚೇಸ್ ಮಾಡಿದ್ವಿ. ಸ್ಯಾರಿ ಅಂದರೆ ಕಂಪ್ಲೀಟ್ ಸ್ಯಾರಿ ಪರ್ಚೇಸ್ ಮಾಡಿಲ್ಲ, ಫ್ಯಾಬ್ರಿಕ್ ತಗೊಂಡು ಸಿಲ್ಕ್ ಫ್ಯಾಬ್ರಿಕ್ನ ತಗೊಂಡು ಅದ್ರ ಮೇಲೆ ಪೇಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಫ್ಯಾಬ್ರಿಕ್ನ ತಗೊಂಡು ಬಂದಿದ್ದೀನಿ ಅನ್ನೋದನ್ನ ನಿಮ್ಗಳಿಗೂ ಈಗ ತೋರಿಸ್ತೇನೆ. ಆ್ಯಂಡ್ ಈಗ ಹೊರಡ್ತಾ ಇದ್ದೀನಿ ಶಿಲ್ಪಾ ಸಿಲ್ಕ್ ಪ್ರಿಂಟ್ಸ್ ಅಂತ ಗವಿಪುರಂ ಗುಟ್ಟಹಳ್ಳಿನಲ್ಲಿ ಇರುವಂಥ ಒಂದು ಅಂಗಡಿಗೆ ಪ್ರಿಂಟಿಂಗ್ಗೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಅವರು ಯಾವ ಥರ ನಮಗೆ ಕ್ಯಾಟಲಾಗ್ ತೋರಿಸ್ತಾರ ಅಥವಾ ನಮ್ಮ ಡಿಸೈನ್ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಅವ್ರಿಗೆ ಕೊಡಬೇಕಾ, ನನಗೆ ಅದ್ರ ಬಗ್ಗೆನೂ ಐಡಿಯಾ ಇನ್ನೂ ಎಕ್ಸಾಕ್ಟಾಗಿ ಇಲ್ಲ. ಅಲ್ಲಿ ಹೋದ್ಮೇಲೆ ನಿಮ್ಗಳಿಗೂ ಖಂಡಿತ ತೋರಿಸ್ತೀನಿ. ನೀವು ಫ್ಯಾಬ್ರಿಕ್ ತಗೊಂಡೇ ಪ್ರಿಂಟ್ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಬೈ ಚಾನ್ಸ್ ನಿಮ್ಗಳ ಹತ್ರ ಹಳೆಯದು ರೇಷ್ಮೆ ಸೀರೆ ಇದ್ರೆ, ಪ್ಲೇನ್ ಇದ್ರೆ ಪ್ಲೇನ್ ವಿತ್ ಬಾರ್ಡರ್ ಇದ್ರೆ, ಪ್ಲೇನ್ ಯಾವಾಗಲೂ ಇಟ್ಟು ಬೇಜಾರಾಗುತ್ತೆ ಅಂತ ಇದ್ರೆ ಪ್ರಿಂಟಿಂಗ್ ಮಾಡಿಸ್ಕೋಬೋದು. ಸೊ ನಾವು ತಗೊಂಡು ಬಂದಿರೋಂಥ ಸ್ಯಾರಿನ ನಿಮ್ಗಳಿಗೂ ತೋರಿಸ್ತೇನೆ. ಸೊ ನಾವು ಆ್ಯಕ್ಚುಲಿ ತೊಗೊಂಡು ಬಂದಿರೋದು 3 ಸೀರೆ, 2 ಸೇಮ್ ಕಲರ್, ಒಂದು ಮಾತ್ರ ಡಿಫ್ರೆಂಟ್ ಆಗಿದೆ. ಬೇಬಿ ಪಿಂಕ್ ಕಲರ್ನಲ್ಲಿ ಸಿಲ್ಕ್ ಫ್ಯಾಬ್ರಿಕ್ ಅಷ್ಟೇ. ಇದು ಸೀರೆಗೆ ಅಂತ ಅಂದರೆ 5.5 ಮೀಟರ್ ಅಷ್ಟು ತೊಗೊಂಡಿರೋದು. ಬ್ಲೌಸ್ ಇದಕ್ಕೆ ಇನ್ಕ್ಲೂಡ್ ಮಾಡಿಸ್ಕೊಂಡಿಲ್ಲ. ಏನಕ್ಕೆ ಅಂದರೆ ಬ್ಲೌಸ್ ಯಾವುದಾದ್ರೂ ಕಾಂಟ್ರಾಸ್ಟ್ ಬ್ಲೌಸ್ ಮ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ 2 ಒಂದೇ ಥರದ್ದು ಕಲರ್ ತೊಗೊಂಡಿದ್ವಿ. ಪಿಂಕ್ ಕಲರಲ್ಲಿ ನನಗೆ ಪಿಂಕ್ ಕಲರ್, ಹಾಗೆ ನನ್ನ ಸಿಸ್ಟರ್ ಇನ್ ಲಾಗೂ ಪಿಂಕ್ ಕಲರ್ ಪರ್ಚೇಸ್ ಮಾಡಿ ತೊಗೊಂಡು ಬಂದಿರೋದು. ತುಂಬ ಬ್ಯೂಟಿಫುಲ್ ಆಗಿ ಇರೋವಂಥ ಪಿಂಕ್, ಬೇಬಿ ಪಿಂಕ್ ಇದು ಸ್ವಲ್ಪ ಡಾರ್ಕ್ ಇದೆ ಅಷ್ಟೇ. ನಿಮಗೆ ಗೊತ್ತಾಗ್ತಿರ್ಬೋದು, ಪ್ಲೇನ್ ಫ್ಯಾಬ್ರಿಕ್ನಲ್ಲಿ ತೊಗೊಂಡಿರೋದು. 5.5 ಮೀಟರ್ನ ಪರ್ಚೇಸ್ ಮಾಡಿದ್ವಿ. ಸೊ ಇದು 2 ಸೀರೆಗೆ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಒಂದು ಪಿಂಕ್ ಕಲರ್ನೇ 2 ಸೀರೆ ತೊಗೊಂಡಿದ್ದೀವಿ. ಇನ್ನೊಂದು ತೊಗೊಂಡಿರೋದು ಈ ಥರ ಡಬಲ್ ಶೇಡೆಡ್ ಯೆಲ್ಲೋ ಆ್ಯಂಡ್ ಗ್ರೀನ್, ಅಂದರೆ ಗ್ರೀನ್ ಜೊತೆ ಯೆಲ್ಲೋ ಕಲರ್ ಮಿಕ್ಸ್ ಆಗಿ ಈ ಥರ ಒಂದು ಫ್ಯಾಬ್ರಿಕ್ನ ಸಹ ಪರ್ಚೇಸ್ ಮಾಡಿದ್ವಿ 5.5 ಮೀಟರ್ನಲ್ಲೇ. ಇವೆರಡನ್ನು ಅಂದರೆ 3 ಸೀರೆನೂ ಪ್ರಿಂಟ್ ಮಾಡೋಕ್ಕೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಪ್ರಿಂಟ್ ಕೊಡ್ತೀನಿ, ಯಾವ ಥರ ಪ್ರಿಂಟ್ ಆಗಿ ಆಚೆ ಬರುತ್ತೆ, ಪ್ರತಿಯೊಂದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಬಟ್ ಎನಿವೇಸ್ ಪ್ಲೇನ್ ಸ್ಯಾರಿ ತೊಗೊಂಡಿದ್ದೀವಿ, ಇದಕ್ಕೆ ಬ್ಲೌಸ್ ಎಲ್ಲ ಮತ್ತೆ ಪರ್ಚೇಸ್ ಮಾಡಿದಾಗ ಖಂಡಿತ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಈಗ ಹೊರಡ್ತಾ ಇದ್ದೀನಿ, ಅಂಗಡಿನ ಸಹ ಡೀಟೇಲ್ ಆಗಿ ನಿಮ್ಗಳಿಗೆ ತೋರಿಸ್ತೇನೆ. ನಿಮ್ಗಳಿಗೆ ಹೇಳ್ದಂಗೆ ನಾನು ಬಂದಿದ್ದು ಶಿಲ್ಪಾ ಸಿಲ್ಕ್ಸ್ ಪ್ರಿಂಟ್ ಅಂತ. ಇದು ಇರೋದು ಗವಿಪುರಂ ಗುಟ್ಟಹಳ್ಳಿನಲ್ಲಿ. ಇದು ಆ್ಯಕ್ಚುಲಿ ಮನೆ ಥರ ಇದೆ. ನಿಮಗೆ ನೋಡಿದ ತಕ್ಷಣ ಅಂಗಡಿ ಅಂತ ಕಂಡು ಹಿಡಿಯೋಕ್ಕೆ ಆಗಲ್ಲ. ಬಟ್ ಎನಿವೇಸ್ ಮನೆ ಒಳಗೆ ಹೋದರೆ ಕೆಲವು ಸಲ ಇರ್ತಾರೆ. ಸೊ ನೀವು ಹೋಗಿದ ತಕ್ಷಣ ಯಾರೂ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ, ಒಳಗಡೆ ಹೋಗಿ ನೋಡಿ, ಯೂಶಲಿ ಇರ್ತಾರೆ. ಅಲ್ಲಿ ಹೋಗ್ತಿದ್ದಂಗೆ ಫಸ್ಟು ನಿಮ್ಮ ಫ್ಯಾಬ್ರಿಕ್ ಯಾವ ಥರ ಇದೆ ಅನ್ನೋದನ್ನು ನೋಡ್ತಾರೆ. ಯಾಕೆಂದರೆ ಎಲ್ಲ ಫ್ಯಾಬ್ರಿಕ್ಗಳಿಗೂ ಪ್ರಿಂಟ್ ಹಾಕೋಕ್ಕೆ ಆಗಲ್ಲ. ಯಾಕೆಂದರೆ ಫ್ಯಾಬ್ರಿಕ್ಗಳು ಚೆನ್ನಾಗಿಲ್ಲದಾಗ ಪ್ರಿಂಟ್ ಹಾಕ್ಬೇಕಾದ್ರೆ ಸೀರೆ ಹರಿದೋಗುತ್ತೆ ಅನ್ನೋ ಚಾನ್ಸ್ ಇರುತ್ತೆ. ಇಷ್ಟಾದಮೇಲೆ ಅವರು ಆಗುತ್ತೆ ಅಂದಮೇಲೆ ಈ ಥರ ಒಂದು ಕೆಟಲಾಗ್ ಕೊಡ್ತಾರೆ. ಕೆಟಲಾಗಲ್ಲಿ ಸಾಕಷ್ಟು ಡಿಸೈನ್ಸ್ಗಳಿರುತ್ತೆ. ಸೊ ಈ ಡಿಸೈನ್ಗಳಲ್ಲಿ ಮಾತ್ರ ಒಂದನ್ನ ನಾವು ಚೂಸ್ ಮಾಡೋಕ್ಕೆ ಆಗೋದು. ಏಕೆಂದರೆ ಇದೆಲ್ಲ ಮಾಸ್ಟರ್ ಕಾಪಿ ಅವ್ರ ಹತ್ರ ಇರುತ್ತೆ. ಸಾಕಷ್ಟು ಡಿಸೈನ್ಸ್ ತೋರಿಸಿದ್ರು ನಮಗೆ, ಆ್ಯಂಡ್ ಕೆಲವು ಪ್ರಿಂಟ್ ಆಗಿದ್ದನ್ನು ತೋರಿಸಿದ್ರು. ನನಗೇನೋ ತುಂಬ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಈ ಥರ ಎಲ್ಲ ಪ್ರಿಂಟ್ ಆದಮೇಲೆ ಇದೆಲ್ಲ ಪ್ಯೂರ್ ಕಂಚಿ ಸೀರೆ ಮೇಲೆ ಪ್ರಿಂಟ್ ಮಾಡಿದ್ರಂತೆ. ನಮಗೆ ಎಕ್ಸಾಕ್ಟಾಗಿ ಐಡಿಯಾ ಬರುತ್ತೆ ಅಂತ ಅವರು ತೋರಿಸ್ತಾಯಿದ್ರು. ಆ್ಯಂಡ್ ಯಾವುದೇ ಥರ ಸೀರೆ ಆದರೂ ಪ್ರಿಂಟ್ ಮಾಡೋಕ್ಕೆ 800 ರುಪೀಸನ್ನೇ ತೊಗೊಳ್ಳೋದು. ಆದಷ್ಟು ಸೀರೆಗಳು ಅಂದರೆ ಬಟ್ಟೆಗಳು ಚೆನ್ನಾಗಿದ್ದರೆ ಮಾತ್ರ ಪ್ರಿಂಟಿಂಗ್ಗೆ ಕೊಡೋಕ್ಕೆ ಹೋಗಿ, ಅನ್ನೆಸೆಸರಿಯಾಗಿ ಕೊಟ್ಟು ಸೀರೆನ ಮಾತ್ರ ದಯವಿಟ್ಟು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಇವರೊಳ್ಳೆ ಎಲ್ಲ ಪ್ರಿಂಟೆಡ್ ಸಿಲ್ಕ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅನ್ನೋದನ್ನು ನೀವುಗಳು ನೋಡ್ಬೋದು. ಇಷ್ಟರ ಜೊತೆ ನಿಮ್ಗಳಿಗೂ ಕೆಲವು ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ, ಲೈಕ್ ಕ್ಯಾಟಲಾಗಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಆದರೆ ನಾವು ಕ್ಯಾಟಲಾಗ್ ನೋಡೋಕ್ಕೂ ಪ್ರಿಂಟ್ ಆದಮೇಲೆ ಸೀರೆ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ. ಈ ಥರ ಒಂದು ಶೀಟ್ನಲ್ಲಿ ನಾವು ಡಿಸೈನ್ ನೋಡಿಬಿಟ್ರೆ ಆ ಡಿಸೈನ್ ಹೇಗೆ ಬರುತ್ತೆ, ಯಾವ ಥರ ಬರ್ಬೋದು ಅನ್ನೋ ಐಡಿಯಾ ಸ್ವಲ್ಪನೂ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಒಬ್ಬರು ಹೋಗ್ಕಿಂತ 2-3 ಜನ ಹೋದರೆ ನೀವು ಆ್ಯಕ್ಚುಲಿ ಡಿಸ್ಕಸ್ ಮಾಡಿಕೊಂಡು ಕ್ಲೀನಾಗಿ ಯಾವ ಪ್ರಿಂಟ್ ಬೇಕು ಅಂತ ಕೊಟ್ಬಿಟ್ಟು ಬರ್ಬೋದು. ಆ್ಯಂಡ್ ಇಷ್ಟು ಡೀಟೇಲ್ಸ್ ಅಂಗಡಿನಲ್ಲಿ ನಿಮಗೆ ಗೊತ್ತಾಗತ್ತೆ. ಸೀರೆನ ಆ್ಯಕ್ಚುಲಿ ನೀವುಗಳು ನೋಡಿಕೊಂಡು ಬಂದರೆ, ನಾವು ಪರ್ಚೇಸ್ ಮಾಡಿದ್ದು ಪ್ರಿಯದರ್ಶಿನಿ ಅಂತ ಗೌರ್ಮೆಂಟ್ ಶಾಪ್ ಇದೆ, ಬೆಂಗಳೂರಲ್ಲೂ ಸಾಕಷ್ಟು ಕಡೆ ಇದೆ. ಅಲ್ಲಿ ನಾವು ಥಾರ್ನಲ್ಲಿ ಸಿಗೋವಂಥ ಬಟ್ಟೆನ ಆರ್ಟ್ ಮಾಡಿಸ್ಕೊಂಡ್ವಿ. ಸೊ ಕಲರ್ಗಳು ತುಂಬ ಆಪ್ಷನ್ಸ್ ಇರಲಿಲ್ಲ. ಯಾಕೆ ಆಮೇಲೆ ನಾನು ಹೋದಾಗ ನನ್ನ ಫೋನ್ನ ಮರ್ತು ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ವಿಡಿಯೋ ಕೂಡ ಮಾಡಿ ತೋರ್ಸೋಕ್ಕೆ ಆಗಿಲ್ಲ.
ತುಂಬ ಕಮ್ಮಿ ಆಪ್ಷನ್ಸ್ ಇತ್ತು. ತುಮಕೂರಿನಲ್ಲಿ ನಾನು ಹೋಗಿದ್ದು ಪ್ರಿಯದರ್ಶಿನಿಗೆ. ಸೊ ನೀವುಗಳು ನೋಡ್ಕೊಂಡು ಬಂದ್ರಿ, ಕೆಲವು ಮಾತ್ರ ಅವರು ಒಂದು ಕ್ಯಾಟಲಾಗ್ ಥರ ಮಾಡಿ ಇಟ್ಕೊಂಡಿದ್ದಾರೆ. ಆ ಕ್ಯಾಟಲಾಗ್ನಲ್ಲಿ ಇರೋವಂಥ ಡಿಸೈನ್ಸ್ಗಳನ್ನ ತೋರಿಸ್ತಾರೆ, ಅಂದರೆ ಪ್ರಿಂಟ್ ಮಾತ್ರನೇ ತೋರಿಸೋದು. ಸೊ ನೀವು ಯಾವ್ದಾರ ಒಂದು ಅದರಲ್ಲಿ ಇರೋವಂಥ ಪ್ರಿಂಟಿಂಗ್ ಟೈಪ್ನ ನೀವು ಆರಿಸ್ಬೇಕಾಗತ್ತೆ. ಆ್ಯಂಡ್ ಕಲರ್ ಕಾಂಬಿನೇಷನ್ಗಳು ನಾವು ಹೇಳೋಕ್ಕೆ ಆಗಲ್ಲ, ಏಕೆಂದರೆ ಯಾವ ಕಲರ್ ಮೇಲೆ ಯಾವ ಕಲರ್ ಕೂತ್ಕೊಳ್ಳುತ್ತೆ ಅನ್ನೋದು ನಮಗೆ ಐಡಿಯಾ ಇರಲ್ಲ. ಸೊ ಹಾಗಾಗಿ ನೀವು ಪ್ರಿಂಟ್ ಡಿಸೈನ್ ಮಾತ್ರ ಚೂಸ್ ಮಾಡ್ಬೋದು ಅಷ್ಟೇ ಹೊರತಾಗಿ ಪ್ರಿಂಟಿಂಗ್ ಕಲರ್ಸ್ನ ನಾವು ಚೂಸ್ ಮಾಡೋಕ್ಕೆ ಆಗಲ್ಲ. ಸೊ ಇಷ್ಟು ಮೇಯ್ನ್. ನೀವು ಯಾವುದೇ ಒಂದು ಸೀರೆನ ಪ್ರಿಂಟ್ಗೆ ಕೊಡಬೇಕಾದ್ರೆ ಆ್ಯಂಡ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವುಗಳು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ನೀವು ಫಸ್ಟೇ ನನ್ನ ವಿಡಿಯೋನಲ್ಲಿ ನೋಡಿದ್ರಿ, ನಾನು ಕೊಟ್ಟಿದ್ದು ಪಿಂಕ್ ಕಲರ್ ಪ್ಲೇನ್ ಫ್ಯಾಬ್ರಿಕ್ನ ಕೊಟ್ಟಿದ್ದೆ ಪ್ರಿಂಟ್ ಮಾಡೋಕ್ಕೆ ಅಂತ. ಆ್ಯಂಡ್ ನಾನು ಚೂಸ್ ಮಾಡಿದಂಥ ಡಿಸೈನ್ ಇದು, ಕಲರ್ ನಾನು ಹೇಳಿರಲಿಲ್ಲ. ಸೊ ಈ ಥರ ಫುಲ್ ಪ್ರಿಂಟ್ ಬಂದಿದೆ. ಬೈ ಚಾನ್ಸ್ ನಿಮಗೆ ಬಾರ್ಡರ್ ಇದ್ದರೆ ಆ ಬಾರ್ಡರ್ನ ಬಿಟ್ಬಿಟ್ಟು ಮೇಲೆ ಮಾತ್ರ ಪ್ರಿಂಟ್ ಮಾಡ್ತಾರೆ. ಆ್ಯಂಡ್ ನೀವು ಇನ್ನೊಂದು ಎಲ್ಲೋ ಸೀರೆದು ಫೋಟೋ ಹಾಕಿರ್ತೀನಿ, ಆ ಫೋಟೋನ ಒಂದ್ಸಲ ಚೆಕ್ ಮಾಡಿ. ಆ ಫೋಟೋನಲ್ಲಿ ಕೆಳಗಡೆ ಅವಳು ಕೇಳಿದ್ಲು ಅಂತ ಸಣ್ಣದಾಗಿ ಒಂದು ಗ್ರೀನ್ ಕಲರ್ ಬಾರ್ಡರ್ ಥರ ಕೊಟ್ಟಿದ್ದಾರೆ. ಏಕೆಂದರೆ ಆ ಪಿಕಾಕ್ ಎಲ್ಲ ಮ್ಯಾಚ್ ಆಗಲಿ ಅಂತ ಡಾರ್ಕ್ ಗ್ರೀನಲ್ಲಿ ಸಣ್ಣದು ಬಾರ್ಡರ್ ಥರ ಮಾಡಿದ್ದಾರೆ. ಬಟ್ ನಾನು ಇದಕ್ಕೆ ಯಾವುದೇ ಬಾರ್ಡರ್ ಆಗಲಿ ಡಿಸೈನ್ಸ್ ಆಗಲಿ ಬೇಡ ಅಂತ ಹೇಳಿದೆ. ಸೊ ಕಂಪ್ಲೀಟಾಗಿ ಬರೀ ಪ್ರಿಂಟ್ ಮಾತ್ರ ಮಾಡಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದಕ್ಕೆ ಯಾವುದು ಬ್ಲೌಸ್ ಪೀಸ್ ನಾವು ತೊಗೊಂಡಿರಲಿಲ್ಲ, ಬರೀ ಸೀರೆಗೆ ಮಾತ್ರ ತೊಗೊಂಡು ಬಂದಿದ್ದು. ಆ್ಯಂಡ್ ಸ್ಯಾರಿ ಆ್ಯಕ್ಚುಲಿ ಪ್ರಿಂಟ್ ಆದಮೇಲೆ ಸ್ವಲ್ಪ ಸಾಫ್ಟ್ ಸಹ ಆಗಿದೆ. ನಾನು ತೊಗೊಂಡಾಗ ತುಂಬ ಹರಡುತ್ತೆ ಅನ್ನೋ ಥರ ಫೀಲಿಂಗ್ ಇತ್ತು ಆ್ಯಂಡ್ ಸಾಫ್ಟ್ ಆಗಿದೆ. ಸೊ ಇಷ್ಟ ಆದಮೇಲೆ ಅವರೇನೆ ಪಲ್ಲುಗೆ ಸಹ ನೋಡಿಕೊಂಡು ಡಿಸೈನ್ನ ಡಿಫ್ರೆಂಟಾಗಿ ಮಾಡಿದ್ದಾರೆ. ಏಕೆಂದರೆ ಎಲ್ಲಾನು ಒಂದೇ ಆಗಿಬಿಟ್ರೆ ಪಲ್ಲು ಯಾವುದು ಬಾಡಿ ಯಾವುದು ಅಂತ ಗೊತ್ತಾಗಲ್ಲ ಅಂತ ಸೆಪ್ರೇಟಾಗಿ ಈ ಥರ ಪಲ್ಲುನ ಡಿಸೈನ್ ಮಾಡಿದ್ದಾರೆ. ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ಪಲ್ಲು ಯಾವ ಥರ ಡಿಸೈನ್ ಆಗಿದೆ ಅಂತ. ಆ್ಯಂಡ್ ಇದು ಬ್ರಿಕ್ ರೆಡ್ ಜಾಸ್ತಿ ಕಾಂಬಿನೇಷನ್ ತೊಗೊಂಡಿದ್ದಾರೆ. ಬ್ಲ್ಯಾಕ್ ಔಟ್ಲೈನಿಂಗ್ ಕೊಟ್ಬಿಟ್ಟು ಒಳಗಡೆ ಮಾತ್ರ ಬೇರೆ ಬೇರೆ ಕಲರ್ಸ್ನ ಫಿಲ್ ಮಾಡಿದ್ದಾರೆ. ಸೊ ಓವರ್ ಆಲ್ ಸ್ಯಾರಿ ಪ್ರಿಂಟ್ ಆದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಇದ್ರ ಜೊತೆ ಇನ್ನೊಂದು ಸೀರೆನೂ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ನಂದು ಸೀರೆ ಪ್ರಿಂಟ್ ಕೊಟ್ಟಿದ್ದು ಈ ಥರ ಸ್ವಲ್ಪ ಹೆವಿ ಫ್ಲಾರ್ಸ್ ಕೊಟ್ಟಿದ್ದೆ, ಅಂದರೆ ದೊಡ್ಡ ದೊಡ್ಡದು ಬೇಕು ಅಂತ. ಆ್ಯಂಡ್ ಅವಳು ಚೂಸ್ ಮಾಡಿದ್ದು ಈ ಥರ ಸಿಂಪಲ್ ಆಗಿ ಇರಲಿ ಅಂತ ಚೂಸ್ ಮಾಡಿದ್ಲು. ಸೀರೆ ಫುಲ್ಲು ನನಗೆ ಕಾಣಿಸೋ ಥರದ್ದು ಬೇಡ, ಪಿಂಕ್ ಜಾಸ್ತಿ ಕಾಣಿಸ್ಲಿ ಅಂತ. ಆ್ಯಂಡ್ ಇಲ್ಲಿ ಅವರು ಕಾನ್ಸೆಪ್ಟ್ ತೊಗೊಂಡಿರೋದು ಔಟ್ಲೈನ್ ಬ್ಲ್ಯಾಕೇ ಇದೆ, ಒಳಗಡೆ ಜಾಸ್ತಿ ಮೆರೂನ್ ಮತ್ತು ಮಸ್ಟರ್ಡ್ ಯೆಲ್ಲೋನಲ್ಲಿ ಫಿಲ್ಲಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಯಾರಿ ಪ್ರಿಂಟಿಂಗ್ ಸಹ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಎರಡು ಸ್ಯಾರಿನೂ ಈಕ್ವಲಿ ಇಷ್ಟ ಆಯಿತು. ಇದ್ರದ್ದು ಪಲ್ಲುನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ಅದರದ್ದು ಡಿಫ್ರೆಂಟ್ ಕೊಟ್ಟಿದ್ದಾರೆ, ಇದ್ರದ್ದು ಡಿಫ್ರೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಜಾಸ್ತಿ ಪಿಂಕ್ ಕಾಣಿಸೋ ಥರ ಮಾಡಿದ್ದಾರೆ. ಆ್ಯಂಡ್ ಪಲ್ಲು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಇದಕ್ಕೆ ನಾವು ಯಾವ್ದಾರ ಒಂದು ಡಾರ್ಕ್ ಕಲರ್ ಬ್ಲೌಸ್ ಹಾಕ್ಕೊಂಡು ಸಿಲ್ವರ್ ಆಕ್ಸೆಸರೀಸ್ನ ಮ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಯಾರಿ ಬಗ್ಗೆ ಎಲ್ಲ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ತಲೆಗೆ ಬರೋದು ಈ ಪ್ರಿಂಟ್ ಮಾಡೋಕ್ಕೆ ಏನು ಕಾಸ್ಟ್ ತೊಗೊಂಡ್ರು ಅಂತ. ಸೊ ನಾವು ಪೇ ಮಾಡಿದ್ದು ಒಂದು ಸೀರೆಗೆ 800 ರುಪೀಸ್, ಅಂದರೆ ಒಂದು ಸೀರೆಗೆ 800 ರೂಪಾಯಿ ಎಷ್ಟು ಕೊಟ್ಟೆ ಪ್ರಿಂಟ್ ಮಾಡೋಕ್ಕೆ. ಆ್ಯಂಡ್ ಪ್ರಿಂಟಿಂಗ್ ಎಲ್ಲ ನೀವು ಡಿಸೈನ್ಸ್ನ ಚೂಸ್ ಮಾಡ್ಬೇಕಾದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಯಾವ ಥರದ್ದು ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಈಗೆಲ್ಲ ನಿಮ್ಗೆ ಗೊತ್ತಿರೋ ಥರ ಕಲಂಕಾರಿ ಪ್ರಿಂಟ್ಗಳು ಸಾಕಷ್ಟು ಬರ್ತಿದೆ. ಆ್ಯಂಡ್ ಡೈಲಿ ವೇರ್ ಸ್ಯಾರೀಸ್ಗೆ, ಡೈಲಿ ವೇರ್ ಡ್ರೆಸ್ಸಸ್ಗೂ ನಿಮಗೆ ಸಾಕಷ್ಟು ಕಲಂಕಾರಿ ಪ್ರಿಂಟ್ಗಳು ಬರುತ್ತೆ. ಆ್ಯಂಡ್ ಎನಿವೇಸ್ ನಿಮ್ಮ ಸೀರೆಗಳು ನೋಡಿಕೊಂಡು ಯಾವ ಥರ ಪ್ರಿಂಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ಆ್ಯಂಡ್ ನನಗೇನೋ ಈ ಥರ ಸೀರೆಗಳು ವರ್ತ್ ಹಾಗೆ ಡಿಫ್ರೆಂಟ್ ಲುಕ್ ಸಹ ಕೊಡುತ್ತೆ ಅಂತ ಅನ್ನಿಸ್ತು. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋವಂಥ ಅಷ್ಟು ಡೀಟೇಲ್ ಸ್ಯಾರಿ ಪ್ರಿಂಟಿಂಗ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವರ ಅಡ್ರೆಸ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮ್ಗಳಿಗೂ ಸ್ಯಾರಿ ಪ್ರಿಂಟಿಂಗ್ ಬೇಕು ಅಂತ ಇದ್ದರೆ ಅಥವಾ ಸೀರೆಗೆ ಕಲರ್ ಹಾಕ್ಸ್ಬೇಕು ಅಂತ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮಗೆ ಅರ್ಜೆಂಟಾಗಿ ಕಲರಿಂಗ್ ಆಗಲಿ ಪ್ರಿಂಟಿಂಗ್ ಆಗಲಿ ಆಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಲೈಕ್ ಅರೌಂಡ್ 20 days to 1 monthವರೆಗೂ ಹಿಡಿಯುತ್ತೆ ಮಿನಿಮಮ್ ಅಂದರೆ. ಸೊ ಅರ್ಜೆಂಟಲ್ಲಿ ಇದ್ದಾಗ ಸೀರೆಗಳನ್ನ ಪ್ರಿಂಟಿಂಗ್ಗೆ ಕೊಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಏನು ಮಾಡಿಸ್ಕೊಂಡು ಬಂದಿದ್ದೋ ಅದನ್ನು ಡೈರೆಕ್ಟಾಗಿ ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು
ಇಷ್ಟ ಆಯ್ತಾ ಪ್ರಿಂಟಿಂಗ್ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಉಟ್ಕೊಂಡಾಗ ಖಂಡಿತ ನಿಮ್ಗಳಿಗೂ ತೋರಿಸ್ತೀನಿ, ಯಾಕಂದರೆ ಸೀರೆ ಏನು ರೆಡಿನೂ ಮಾಡಿಸಿಲ್ಲ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋಗಳು ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸ್ಯಾರಿ ಪ್ರಿಂಟಿಂಗ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಗೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.